ನಮಸ್ಕಾರ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಒಂದು ಮರೆಯಲಾಗದ ಮಾಣಿಕ್ಯ ಅಂತ ಹೇಳಿದರೆ ಅದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟರು. ಇದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಆದರೆ ಇಂತಹ ಒಂದು ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರನನ್ನು ಇವತ್ತು ಕೆಲವರಿಗೆ ಕಂಡರೆ ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ, ಕೆಲವರು ಉರಿದೋಗ್ತಾರೆ. ಸಾವರ್ಕರ್ ಬಗ್ಗೆ ಅಷ್ಟೊಂದು ದ್ವೇಷ ಯಾಕೆ ಗೊತ್ತಾ? ಅದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಬಂಧುಗಳೇ, ಕೆಲವು ದಿನಗಳ ಹಿಂದೆ ಕೇರಳದ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನನ್ನು ಅಮಾನತು ಮಾಡ್ತಾರೆ. ಕಾರಣ ಏನು ಗೊತ್ತಾ? ಆ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಒಂದು ಕ್ವಿಜ್ ಕಾಂಪಿಟಿಷನನ್ನು ಆಯೋಜನೆ ಮಾಡ್ತಾರೆ. ಆ ಕ್ವಿಜ್ ಕಾಂಪಿಟಿಷನ್ನಲ್ಲಿ ಒಂದು ಪ್ರಶ್ನೆಯನ್ನು ತಯಾರು ಮಾಡಿರ್ತಾರೆ. ಆ ಪ್ರಶ್ನೆ ಏನು ಗೊತ್ತಾ? ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬ್ರಿಟಿಷರಿಂದ ಅತಿ ಹೆಚ್ಚು ಸಮಯ ಜೈಲುವಾಸವನ್ನು ಅನುಭವಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಎಂಬುದಾಗಿತ್ತು. ಈ ಒಂದು ಪ್ರಶ್ನೆಯು ವಿವಾದಾತ್ಮಕವಾಗಿದೆ ಮತ್ತು ಇದು ಕೇರಳದ ಶಿಕ್ಷಣ ನೀತಿಗೆ ವಿರುದ್ಧವಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಆ ಶಿಕ್ಷಕನನ್ನು ಅಮಾನತು ಮಾಡ್ತಾರೆ. ಬಂಧುಗಳೇ, ಆ ಶಿಕ್ಷಕ ಒಂದು ವೇಳೆ ಪ್ರಶ್ನೆಯನ್ನು ತಯಾರು ಮಾಡಿದ್ದೇ ಆಗಿದ್ದರೆ ಆ ಪ್ರಶ್ನೆಯು ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಆಗಿತ್ತೇ ಹೊರತು ಯಾವುದೋ ಪಾಕಿಸ್ತಾನದ ಭಯೋತ್ಪಾದಕನ ಬಗ್ಗೆ ಆಗಿರಲಿಲ್ಲ. ಆದರೆ ಈ ಒಂದು ಕಾರಣಕ್ಕೆ ಇಷ್ಟು ದೊಡ್ಡ ಕ್ರಮ ಸರಿಯಾ? ಬಂಧುಗಳೇ, ಸಾವರ್ಕರ್ ಅವರು ಒಬ್ಬ ಅಪ್ರತಿಮ ರಾಷ್ಟ್ರೀಯವಾದಿ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರೂ ಕೂಡ ಜೊತೆಗೆ ಅವರೊಬ್ಬ ಹಿಂದೂ ಸಮಾಜದ ಧ್ವನಿಯಾಗಿದ್ದರು ಅಂತ ಹೇಳುವಂಥದ್ದು ಅಷ್ಟೇ ಸತ್ಯ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸಾವರ್ಕರ್ ಅವರು ಹಿಂದೂ ಸಮಾಜ ಒಟ್ಟಾಗಬೇಕು ಮತ್ತು ಹಿಂದೂಗಳು ರಾಜಕೀಯವಾಗಿ ಬಲಗೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದೂ ಮಹಾಸಭಾ ಅನ್ನುವಂಥ ಒಂದು ರಾಜಕೀಯ ಪಕ್ಷವನ್ನು ಕಟ್ತಾರೆ ಮತ್ತು ಇದು ಭಾರತದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತದೆ. ಇದರಿಂದ ಕೆಲವರು ಗಲಿಬಿಲಿಗೊಳ್ತಾರೆ. ಸಾವರ್ಕರ್ ಅವರ ವಿರುದ್ಧ ಷಡ್ಯಂತ್ರಗಳನ್ನು ಕೂಡ ಮಾಡ್ತಾರೆ. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಹಾಗೆಯೇ ಅವರು ಬರೆದಿರುವಂತಹ ಕೆಲವು ಪುಸ್ತಕಗಳು ಹಿಂದೂ ಸಮಾಜಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆಯಾಗಿದೆ ಬಂಧುಗಳೇ. ಅದರಲ್ಲಿ ಮುಖ್ಯವಾಗಿ ಬರೆದಿರುವಂತಹ ಪುಸ್ತಕ ಹಿಂದುತ್ವ, ಹೂ ಈಸ್ ಹಿಂದೂ. ಈ ಪುಸ್ತಕದಲ್ಲಿ ಹಿಂದೂ ಅಂದರೆ ಯಾರು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡ್ತಾರೆ. ಸಿಂಧೂ ನದಿಯ ಉಗಮದಿಂದ ಕನ್ಯಾಕುಮಾರಿಯ ಸಮುದ್ರದವರೆಗಿನ ಭರತ ಭೂಮಿಯನ್ನು ಯಾರು ಇದು ಮಾತೃಭೂಮಿ ಪಿತೃಭೂಮಿ ಎಂದು ತಿಳಿತಾರೋ ಅವರನ್ನು ಹಿಂದೂ ಅಂತ ಕರೀತಾರೆ ಅಂತ ಸಾವರ್ಕರ್ ಅವರು ವ್ಯಾಖ್ಯಾನವನ್ನು ಕೊಡ್ತಾರೆ. ಮತ್ತು ಈ ಗ್ರಂಥದಲ್ಲಿ ಹಿಂದೂ ಧರ್ಮದ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ಮಾಡಿ ಬರೆದಿದ್ದಾರೆ. ಮತ್ತು ಅವರು ಬರೆದಿರುವಂತಹ ಇನ್ನೊಂದು ಪುಸ್ತಕ ಅಂತ ಹೇಳಿದರೆ ಹಿಂದೂ ರಾಷ್ಟ್ರ ದರ್ಶನ. ಈ ಒಂದು ಪುಸ್ತಕದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಇಟ್ಕೊಂಡು ಬರೆದಿರುವಂತಹ ಪುಸ್ತಕ. ಅವರು ಬರೆದಿರುವಂತಹ ಇನ್ನೊಂದು ಪುಸ್ತಕದಲ್ಲಿ ಮರಾಠ ಸಾಮ್ರಾಜ್ಯ ಮತ್ತು ಶಿವಾಜಿ ಮಹಾರಾಜರ ಕಾಲದ ಆಗಿನ ಹಿಂದೂ ಆಡಳಿತ ಪದ್ಧತಿಯ ಬಗ್ಗೆ ವಿಶ್ಲೇಷಣೆ ಮಾಡಿ ಬರೆದಿರುವಂತಹ ಒಂದು ಪುಸ್ತಕ. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, ಸಾವರ್ಕರ್ ಅವರು ಹಿಂದೂ ಸಮಾಜ ಒಟ್ಟಾಗಬೇಕು, ಹಿಂದೂಗಳು ಒಟ್ಟಾಗಬೇಕು ಅಂತ ಹೇಳಿದರೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿ ಹೋರಾಟವನ್ನು ಕೂಡ ಮಾಡ್ತಾರೆ. ಹಾಗೆಯೇ ಯಾವಾಗ ಭಾರತದಲ್ಲಿ ಖಿಲಾಫತ್ ಚಳುವಳಿ ಪ್ರಾರಂಭ ಆಗ್ತದೆ, ಗಾಂಧೀಜಿಯವರು ಈ ಒಂದು ಚಳುವಳಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂಗಳ ನರಮೇಧವನ್ನು ಮಾಡ್ತಾರೆ. ಆಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಇದನ್ನು ತೀವ್ರವಾಗಿ ಖಂಡಿಸ್ತಾರೆ. ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯವಾಗಿರುವಂಥ ಕೇರಳದ ಮಲಬಾರ್ನಲ್ಲಿ ಹಿಂದೂಗಳ ನರಮೇಧವನ್ನು ಮಾಡ್ತಾರೆ. ಈ ಒಂದು ಕ್ರೌರ್ಯದ ಅನಾವರಣ ಮಾಡುವಂತಹ ಒಂದು ಪುಸ್ತಕ ಮೋಪ್ಲಾ ಕಾಂಡ. ನಿಮಗೆ ಸಾಧ್ಯವಾದರೆ ಈ ಪುಸ್ತಕವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಸಾವರ್ಕರ್ ಅವರು ಸುಂದರವಾಗಿ ಒಂದು ಕಾದಂಬರಿಯ ರೂಪದಲ್ಲಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಂಧುಗಳೇ, ಹೀಗೆ ಸಾವರ್ಕರ್ ಅವರು ಹಿಂದೂ ಸಮಾಜದ ಧ್ವನಿಯಾಗಿದ್ದರು. ಈಗ ನಿಮಗೆ ಉತ್ತರ ಸಿಕ್ಕಿರ್ಬೋದು, ಸಾವರ್ಕರ್ ಅವರನ್ನು ಕಂಡ್ರೆ ಅಷ್ಟೊಂದು ದ್ವೇಷ ಯಾಕೆ ಅಂತ. ಸಾವರ್ಕರ್ ಅವರು ತನ್ನ ಜೀವಮಾನ ಪರ್ಯಂತ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಅವರು ಬದುಕಿದ್ದದ್ದು 83 ವರ್ಷ. ಅದರಲ್ಲಿ 50 ವರ್ಷ ಜೈಲುವಾಸ ಮತ್ತು ನಿರ್ಬಂಧಗಳ ಮೂಲಕ ಜೀವನವನ್ನು ಕಳೀತಾರೆ. ಅಂತಹ ಒಂದು ಮಹಾನ್ ಚೇತನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇವತ್ತು ಅನೇಕರು ಅವಮಾನ ಮಾಡ್ತಾರೆ, ಅವರ ಅವಹೇಳನ ಮಾಡ್ತಾರೆ. ಇನ್ನು ಕೆಲವರು ಅವರನ್ನು
ಸ್ವಾತಂತ್ರ್ಯ ಹೋರಾಟಗಾರ ಅಂಥೇಳಿ ಒಪ್ಪಿಕೊಳ್ಳಿಕ್ಕೆ ಕೂಡ ತಯಾರಿಲ್ಲ. ಆದರೆ ಸಾವರ್ಕರ್ ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದಂಥ ತ್ಯಾಗ ಏನು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸಾವರ್ಕರ್ ಅವರ ಆದರ್ಶವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂಥ ಒಂದು ಕಾರ್ಯವನ್ನು ನಾವೇ ಮಾಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ಸಾವರ್ಕರ್ ಅವರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ವಿಶ್ಲೇಷಣೆ ಇರ್ಬೋದು, ಅವರು ಹಿಂದೂ ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳು, ಅವರು ಬರೆದಿರುವಂತಹ ಕೆಲವು ಪುಸ್ತಕಗಳಲ್ಲಿ ಕೊಟ್ಟಿರುವಂತಹ ರೋಮಾಂಚಕ ಪ್ರಸಂಗಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಇವತ್ತಿನ ಈ ಒಂದು ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆದು ಅವರಿಗೆ ಕೋಟಿ ಕೋಟಿ ನಮನವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ.